श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸುಮಧ್ವವಿಜಯ ಷಷ್ಠಸರ್ಗದಲ್ಲಿ 44ನೇ ಶ್ಲೋಕ. ಕಾಷ್ಠಮೌನಮದಧಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧಹೃದಿಚ್ಛನ್ ನಿತ್ಯತುಷ್ಟಹರಿತೋಷವಿಶೇಷಂ ಚಿಂತಯನ್ ಪ್ರಭುಮನಂತಮಠಾಂತಃ. ಕಾಷ್ಠಮೌನಂ ಅದಧಾತ್ ಉಪವಾಸಂ ಶುದ್ಧಂ ಅಪಿ ಅಕೃತ ಶುದ್ಧಹೃದಿಚ್ಛನ್ ನಿತ್ಯತುಷ್ಟಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಂ ಅನಂತಮಠಾಂತಃ. ಅಂದರೆ ಹಿಂದೆ ನೋಡಿದಂತೆ ಆಚಾರ್ಯರು ಬದ್ರಿಯಲ್ಲಿ ಅರುಣೋದಯ ಕಾಲದಲ್ಲಿ ಗಂಗಾ ಸ್ನಾನವನ್ನ ಮಾಡಿ ಅಲ್ಲಿ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು ಹಾಗೆ ಅಂತ. ಆಗ ಏನಾಯಿತು ಅಂತ ಹೇಳ್ತಾರೆ. ಕಾಷ್ಠ ನಿತ್ಯಂ ಸದಾ ತುಷ್ಟಃ ಸ್ವಸ್ಯ ಪ್ರೀತಃ ತಾದೃಶಃ ಯಃ ಹರಿಃ ತಸ್ಯ ತೋಷವಿಶೇಷಂ ಚಿಂತಯನ್. ಪರಮಾತ್ಮ ನಿತ್ಯ ಸಂತುಷ್ಟನಾಗಿ ಇರ್ತಾನೆ. ಆಚಾರ್ಯರ ಮೇಲೆ ಪೂರ್ಣ ಅನುಗ್ರಹ ಪರಮಾತ್ಮನದ್ದು. ಅದು ರಾಮನಾಗಿರುವಾಗಲೂ ನೋಡಿದ್ದೀವಿ, ಕೃಷ್ಣನಾಗಿರುವಾಗಲೂ ಭೀಮಸೇನ ದೇವರಲ್ಲಿ ಮಾಡಿದ್ದು ನೋಡಿದ್ದೀವಿ, ವೇದವ್ಯಾಸರಾಗಿರುವಾಗಲೂ ಅಷ್ಟೆ. ಮಧ್ವಾಚಾರ್ಯರ ಮೇಲೆ ಅಪಾರ ಕರುಣೆ ದಯೆ ತೋರಿಸ್ತಾನೆ ಪರಮಾತ್ಮ. ಆಗಿದ್ರೂ ಕೂಡ ಹರಿತೋಷ ವಿಶೇಷಂ, ವಿಶೇಷವಾಗಿ ಪರಮಾತ್ಮನ ಒಂದು ಸಂತೋಷವನ್ನ ಬಯಸುವವರಾಗಿ, ಅಂದರೆ ವಿಶೇಷವಾಗಿ ಭಗವಂತ ಇನ್ನೂ ಅನುಗ್ರಹ ಮಾಡಬೇಕು ಎನ್ನುವ ಬಯಕೆಯಿಂದ ಶ್ರೀಮನ್ ಮಧ್ವಾಚಾರ್ಯರು ಹಾಗೆ ಅಂತ ಅರ್ಥ. ಶುದ್ಧ ಹೃದಿಚ್ಛನ್, ಶುದ್ಧವಾದ ಜ್ಞಾನವುಳ್ಳವರಾದ ಶ್ರೀಮನ್ ಮಧ್ವಾಚಾರ್ಯರು ಅನಂತಮಠಸ್ಯ, ಅನಂತಮಠದಲ್ಲಿ, ಅನಂತಮಠ ಇತಿ ಮನುಷ್ಯಗೋಚರ ಬದರಿಕಾಶ್ರಮೇ ನಾರಾಯಣ ಮಂದಿರಸ್ಯಾಖ್ಯ. ಅಲ್ಲಿ ಅನಂತಮಠ ಅಂದ್ರೆ ಯಾವುದು? ಅಲ್ಲಿ ಯಾವುದು ನಾರಾಯಣ ದೇವಸ್ಥಾನ ಇದಲ್ಲ, ಅದನ್ನೇ ಅನಂತಮಠ ಅಂತ ಕರೀತಾರೆ. ನಾರಾಯಣ ಮಂದಿರಸ್ಯಾಖ್ಯ ಹಾಗೆ ಅಂತ. ಆ ನಾರಾಯಣ ದೇವಾಲಯ ಮಧ್ಯದಲ್ಲಿ ಅಂತ ಅರ್ಥ. ಪ್ರಭುಂ ನಾರಾಯಣಂ ಚಿಂತಯನ್, ಧ್ಯಾನ ಮಾಡುತ್ತಾ ಅಂತ ಅರ್ಥ. ಆ ಅನಂತ ಮಠದಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಧಾನ ಇದೆ. ಅದರ ಬದರಿ ವಿಶಾಲ್ ಅಂತ ಏನ್ ಹೇಳ್ತಾರೆ, ಅಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡುತ್ತಾ ಆಚಾರ್ಯರು ಕಾಷ್ಠ ಮೌನಂ ಅದಧಾತ್ ಶುದ್ಧ ಉಪವಾಸಂ ಚಕ್ರೆ ಹಾಗೆ ಎರಡು ಮಾಡಿದ್ರು. ಒಂದು ಮೌನವಾಗಿದ್ರು, ಕಾಷ್ಠ ಮೌನ, ಕಟ್ಟಿಗೆಯಂತೆ ಮೌನ. ಅಂದ್ರೆ ಕಟ್ಟಿಗೆಯಂತೆ ಮೌನ ಅಂದ್ರೆ ಏನು? ಯಾತ್ರೂ ಮಾತಾಡ್ತಾ ಇಲ್ಲ. ಯಾತ್ರೂ ಮಾತಾಡ್ತಾ ಇಲ್ಲ ಅಂದ್ರೆ ಏನರ್ಥ? ಪರಮಾತ್ಮನ ವಿಚಾರ ಬಿಟ್ಟು ಬೇರೆ ವಿಚಾರ ಮಾತಾಡ್ತಾ ಇಲ್ಲ ಅಂತ ಅರ್ಥ. ನಮ್ಮಲ್ಲಿ ಮೌನ ಮಾಡೋದಂದ್ರೆ ಬಾಯಿ ಮುಚ್ಚಿ ಕೂಡೋದು ಅಂತ ಅರ್ಥ ಇಲ್ಲ. ಲೌಕಿಕವಾದ ವಿಚಾರಗಳಲ್ಲಿ ಬಾಯಿ ಮುಚ್ಚಿ ಇರಬೇಕು, ಆದ್ರೆ ಪರಮಾತ್ಮನ ವಿಚಾರದಲ್ಲಿ ಬಾಯಿ ಮುಚ್ಚಬಾರದು ಅಂತ. ಪರಮಾತ್ಮನ ವಿಚಾರದಲ್ಲಿ ಬಾಯಿ ಮುಚ್ಚಬಾರದು, ಹೇಳ್ತಾನೆ ಇರ್ಬೇಕಂತ. ಇದು ಆಚಾರ್ಯರು ಮಾಡಿದ್ದು. ಅದನ್ನ ಕಾಷ್ಠ ಮೌನ ಅಂತ ಕರೀತಾರೆ. ಅಂತ ಮೌನ ವ್ರತವನ್ನು, ಶುದ್ಧ ಉಪವಾಸ, ನಿರಶನ ಊಟನೂ ಮಾಡ್ತಾ ಇಲ್ಲ. ಆಹಾರ ಭಿಕ್ಷೆ ಯಾವುದೂ ಇಲ್ಲ, ಭಿಕ್ಷೆ ಸ್ವೀಕಾರ ಮಾಡದೆ ಕಾಷ್ಠ ಮೌನದಿಂದ ಕೇವಲ ಪಾಠ ಪ್ರವಚನ, ಗೀತಾ ಭಾಷ್ಯ ಇತ್ಯಾದಿ ಪಾಠ ಪ್ರವಚನಗಳನ್ನು ಮಾಡ್ತಾ ಅವರಿದ್ದರು ಹಾಗೆ ಅಂತ. ಆಮೇಲೆ ಏನಾಯ್ತು? ಪ್ರೈರೈ ಅಂದ್ರೆ ಆಚಾರ್ಯರಿಗೆ ಏನಿತ್ತು? ವಿಶೇಷವಾಗಿ ವೇದವ್ಯಾಸರ ಸೇವೆಯನ್ನ ಮಾಡಬೇಕು ಹಾಗೆಂಬ ದೃಷ್ಟಿಯಿಂದ ಈ ಒಂದು ವ್ರತವನ್ನು ಆಚರಿಸಿದ್ರು ಹಾಗೆ ಅಂತ. ಅದರಿಂದ ಈ ಉಪವಾಸವನ್ನ ಯಾವಾಗ ಮಾಡಬೇಕು? ಯಾವಾಗ ಬೇಕಾದ್ರೆ ಮಾಡ್ಬೋದಾ? ಹಾಗೆಂದ್ರೆ ಇದು ದೇವತೆಗಳು, ಆಚಾರ್ಯರು ದೇವತಾ ಸ್ವರೂಪರು. ಎಲ್ಲಾ ವರ್ಣಾಶ್ರಮದ ವಿಚಾರಗಳನ್ನು ಸದಾ ಮಾಡತಕ್ಕವರು ಅಂತ ಮಹಾನುಭಾವರು. ಅದರಿಂದ ಸರಿಯಾಗಿ ಇರ್ತದೆ, ಯಾವ ದೋಷವೂ ಇರೋದಿಲ್ಲ ಅಂತ ಒಟ್ಟು. ಪ್ರೈರಯತ್ ಸ್ವಚರಣೇ ರತಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋಪಗಮನಾಯ ಮುಕುಂದೋ ದೀಪ್ತಿ ದೃಷ್ಟಿ ವಿದಿತಾ ಗತಿರನ್ಯೈಃ. ಮುಕುಂದ ಹಾಗೆ ಏನಾಯ್ತು?
ಮುಕುಂದ ವೇದವ್ಯಾಸರು ಅನಂತ ಮಠಾಂತಹ, ಅಲ್ಲಿ ಅನಂತ ಮಠಾಂತದಲ್ಲಿ ದಿನಮಂಡಲಂ ದಿನಾನಾಂ ಸಮೂಹಂ ಕದಿಚಿತ್ ದಿವಸೇಶು ಇತ್ಯರ್ಥ. ಒಂದು ಮಂಡಲ ಅಂದ್ರೆ 48 ದಿವಸ ಅಂತ ಸಾಮಾನ್ಯ ಅರ್ಥ ಇದೆ. ಕೆಲವು ದಿವಸಗಳು ಆಚಾರ್ಯರು ಈ ರೀತಿಯಾಗಿ ಉಪವಾಸವನ್ನ ಮಾಡ್ತಾ ಮೌನ ವ್ರತದಲ್ಲಿ ಇದ್ದು ಪರಮಾತ್ಮನ ವಿಶೇಷ ಸೇವೆಯನ್ನ ಮಾಡ್ತಾ ಇದ್ರು. ಸ್ವಚರಣೇ ರಥಚಿತ್ತಂ, ಪರಮಾತ್ಮನ ಪಾದಾರವಿಂದದಲ್ಲೇ ಮನಸ್ಸಿಟ್ಟವರಾದ ಶ್ರೀಮನ್ ಮಧ್ವಾಚಾರ್ಯರು ಮಧ್ವಾಚಾರ್ಯರನ್ನು ಸ್ವಾಶ್ರಮ ಉಪಗಮನಾಯ ಹಿಮವತ್ ಪರ್ವತ ಉತ್ತರ ದಿಗ್ಭಾಗೆ, ಅಂದ್ರೆ ಉತ್ತರ ಬದರಿ ಅಂತ ಏನ್ ಹೇಳ್ತಾರೆ, ಅಲ್ಲಿರತಕ್ಕ ಮನುಷ್ಯ ಗಮನ ಅಯೋಗ್ಯ ಬದರಿಕಾಶ್ರಮ, ಮನುಷ್ಯರು ಹೊಂದಲಿಕ್ಕೆ ಯೋಗ್ಯವಲ್ಲದ ಒಂದು ಬದರಿಕಾಶ್ರಮ ಇದೆ. ಅಂತಹ ಒಂದು ಆಶ್ರಮಕ್ಕೆ ಪ್ರತಿಗಮನಾಯ, ಅಲ್ಲಿ ಬರುವುದಕ್ಕಾಗಿ ಸ್ವಾಶ್ರಮಂ ಪ್ರತಿ ಆಗಂತುಂ, ತಮ್ಮ ಆಶ್ರಮಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಪ್ರೈರಯತ್, ವೇದವ್ಯಾಸರು ಪ್ರೇರಣೆ ಮಾಡಿದರು. ಮುಕುಂದ ಪ್ರೈರಯತ್, ಪರಮಾತ್ಮ ಪ್ರೇರಣೆ ಮಾಡಿದ ಅಂತ ಉಂಟು. ಹೇಗೆ? ಕಥಂಭೂತಃ ಅನ್ಯೈಹಿ ಮಧ್ವೈತರ ಶಿಷ್ಯೈಹಿ ದೀಪ್ತಿ ದೃಷ್ಟಿ ಬಿದಿತಾ ಗತಿ, ಅಂದ್ರೆ ವೇದವ್ಯಾಸರು ಮೂರ್ತಿಮತ್ತಾಗಿ ಬಂದು ಮಧ್ವಾಚಾರ್ಯರ ಹತ್ರ ಹೇಳಿದ್ರಂತೆ, ನೀನು ಉತ್ತರ ಬದರಿಗೆ ಬಾ ಹಾಗೆ ಅಂತ. ಆದ್ರೆ ಇದು ಈ ವೇದವ್ಯಾಸರು ಬಂದದ್ದು, ಹೇಳಿದ್ದು, ಓದದ್ದು ಅದೆಲ್ಲ ಬೇರೆ ಶಿಷ್ಯರಿಗೆ ಹೇಗೆ ಇತ್ತು ಹಾಗೆಂದ್ರೆ ದೀಪ್ತಿ ದೃಷ್ಟಿ ವಿದಿತಾ ಗತಿ, ಯಾವುದೋ ಒಂದು ಬೆಳಕು ಬಂತು ಹೋಯ್ತು ಅಷ್ಟೇ. ಒಂದು ಸೂರ್ಯ ಬಂದ ಹೋದ ಹೇಗಿರುತ್ತದೋ ಹಾಗೆ, ಕೇವಲ ಪ್ರಕಾಶ ವಿಷಯವಾಗಿ ಅಷ್ಟೇ ಪರಮಾತ್ಮ ಅವರಿಗೆ ಕಾಣಿತ್ತಂತೆ. ಯಾರಿಗೆ? ಮಧ್ವಾಚಾರ್ಯರ ಶಿಷ್ಯರಿಗೆ. ಮಧ್ವಾಚಾರ್ಯರಿಗೆ ಮಾತ್ರ ಸ್ಪಷ್ಟವಾಗಿ ವೇದವ್ಯಾಸರ ರೂಪ, ಅವರ ಮಾತು ಎಲ್ಲ ಕೇಳಿಸ್ತದೆ ಹಾಗೆ ಅಂತ ಹೇಳಿ, ನೀನು ಉತ್ತರ ಬದರಿಗೆ ಬಾ ಅಂತ ಹೇಳಿ ವೇದವ್ಯಾಸರು ಅಪ್ಪಣೆಯನ್ನು ಕೊಟ್ಟರು ಹಾಗೆ ಅಂತ. ಮಧ್ವೇ ಕದಿಚಿತ್ ದಿನೇಶು ಅನಂತ ಮಠಾಂತಹ ವಸತಿ ಸತಿ, ಮಧ್ವಾಚಾರ್ಯರು ಕೆಲವು ದಿವಸಗಳು ಅನಂತ ಮಠದಲ್ಲಿ ಅಂದ್ರೆ ಬದ್ರಿನಾರಾಯಣ ದೇವಾಲಯದಲ್ಲ ಅಲ್ಲಿ ಇರುವಾಗ, ಕದಾಚಿತ್ ವೇದವ್ಯಾಸ ರಾತ್ರೌ ಆಗತ್ಯ, ವೇದವ್ಯಾಸರು ರಾತ್ರಿಯಲ್ಲಿ ಬಂದು ಏನಂ ಮಧ್ವಂ ಸ್ವಕೀಯ ಬದರಿಕಾಶ್ರಮಂ ಪ್ರತಿ ಆಗಂತುಂ ಪ್ರೇರೆಯಾಮಾಸ, ಈ ಮಧ್ವಾಚಾರ್ಯರನ್ನ ತನ್ನ ಆಶ್ರಮಕ್ಕೆ ಅಂದರೆ ಉತ್ತರ ಬದರಿಗೆ ಬರ್ಲಿಕ್ಕೆ ಪ್ರೇರಣೆಯನ್ನು ಮಾಡಿದರು, ಆಜ್ಞಾಪಿಸಿದರು ಅಂತ ಅರ್ಥ. ತಸ್ಯ ವೇದವ್ಯಾಸಸ್ಯ ಆಗಮನಂ ತು ಶಿಷ್ಯಾದಿಭಿಃ ಪ್ರಕಾಶ ವಿಶೇಷಂ ದೃಷ್ಟ್ವಾ ಜ್ಞಾತಂ, ವೇದವ್ಯಾಸರು ಬಂದ್ರು ಅಂತ ಮಧ್ವಾಚಾರ್ಯರ ಶಿಷ್ಯರಿಗೆ ಏನ್ ಗೊತ್ತಾಯ್ತು ಹಾಗೆಂದ್ರೆ ಯಾವುದೋ ಒಂದು ಪ್ರಕಾಶ ಬಂತು ಹೋಯಿತು ಹಾಗೆಂತ ಅಷ್ಟೇ ಹೇಳ್ತಾರೆ. ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ ಮೌನವಾನಲಿಕದುತ್ತಮ ಚಿತ್ತಃ ಶಿಷ್ಯ ಶಿಕ್ಷಣ ಪರಃ ಕರುಣಾವಾನ್. ನಕ್ತಂ ಏವ ಭಗವತಿ ಉಪಯಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ ಮೌನವಾನ್ ಅಲಿಖತ್ ಉತ್ತಮ ಚಿತ್ತಃ ಶಿಷ್ಯ ಶಿಕ್ಷಣ ಪರಃ ಕರುಣಾವಾನ್. ಭಗವತಿ ಶ್ರೀ ವೇದವ್ಯಾಸೇ ನಕ್ತಮೇವ ಉಪಯಾತೆ, ಇಷ್ಟು ಹೇಳಿ ಆಚಾರ್ಯ ವೇದವ್ಯಾಸರು ರಾತ್ರಿಯಲ್ಲೇ ಬಂದರು, ರಾತ್ರಿಯಲ್ಲೇ ಹೇಳಿಬಿಟ್ಟು ತಮ್ಮ ಆಶ್ರಮಕ್ಕೆ ಹೊರಟು ಬಿಟ್ರು. ನೀನು ಉತ್ತರ ಬದರಿಗೆ ಬಾ ಅಂತ ಹೇಳಿಬಿಟ್ಟು ರಾತ್ರಿ ಹೊರಟು ಬಿಟ್ರು ವೇದವ್ಯಾಸರು. ಗತಿಸತಿ ಸಹಸ್ರಮರೀಚಃ ಯಸ್ಮಿನ್, ಮಾರನೇ ದಿವಸ ಸಹಸ್ರ ಸಂಖ್ಯಾಕವಾದ ಮರೀಚಿ ಕಿರಣಗಳುಳ್ಳ ಸೂರ್ಯ ಉದಯಿಸಿದಾಗ, ಸೂರ್ಯೇ ಪ್ರೋದಿತೆ ಸತಿ ಅಂದ್ರೆ ಸೂರ್ಯೋದಯ ನಂತರ ಆದ ಬಳಿಕ ಮೌನವಾನ್, ಮೌನಂ ಅಸ್ಯ ಅಸ್ತಿ ಇತಿ ಮೌನವಾನ್ ವಾಂಗ್ ನಿಯಮವಾನ್ ಅಂತ ಅರ್ಥ. ಮೌನವ್ರತವನ್ನು ಮಾಡತಕ್ಕ ಆ ಶ್ರೀಮನ್ ಮಧ್ವಾಚಾರ್ಯರು ಕರುಣಾವಾನ್, ಕರುಣೆ ಉಳ್ಳವರಾದ, ಶಿಷ್ಯರಲ್ಲಿ ದಯವನ್ನ ತೋರುವವರಾದ ಶ್ರೀಮನ್ ಮಧ್ವಾಚಾರ್ಯರು ಉತ್ತಮ ಚಿತ್ತ, ಉತ್ತಮೇ ಸರ್ವೋತ್ತಮೇ ಭಗವತಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾದ ಆ ಶ್ರೀಮನ್ ಮಧ್ವಾಚಾರ್ಯರು ಶಿಷ್ಯ ಶಿಕ್ಷಣ ಪರಃ, ಶಿಷ್ಯಾನಾಂ ಶಿಕ್ಷಣಂ ಹಿತೋಪದೇಶ ತಸ್ಮಿನ್ ಪರಃ ಆಸಕ್ತಃ. ತಾವು ಉತ್ತರ ಬದರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದ ಮೇಲೆ ಏನು ಕಾರ್ಯಕ್ರಮ, ವೇದವ್ಯಾಸರು ಏನು ಹೇಳ್ತಾರೆ ಅದು ನನಗೆ ಈಗ ಗೊತ್ತಿಲ್ಲ. ಅದರಿಂದ ಶಿಷ್ಯರಿಗೆ ಏನಾದ್ರು ಒಂದು ಉಪದೇಶವನ್ನು ಮಾಡಿ ಹೋಗಬೇಕು ಅಂತ ಆಚಾರ್ಯರು ಆಸಕ್ತರಾಗಿ ಒಂದು ಉಪದೇಶದ ಮಾತನ್ನ ಹೇಳಿದರು ಹಾಗೆಂತ. ಹೇಳಿದ್ರು ಹಾಗೆಂದ್ರೆ ಅವರು ಕಾಷ್ಟ ಮೌನ ವ್ರತ ಮಾಡ್ತಾ ಇದ್ರು, ಅಲ್ಲಿ ಗಂಗೆಯಲ್ಲಿ ಬರೆದ್ರು ಅಂತ, ಗಂಗೆಯಲ್ಲಿ ಒಂದು ಶ್ಲೋಕವನ್ನ ರಚನೆ ಮಾಡ್ತಾರೆ ಆಚಾರ್ಯರು.
ಇದು ಕೂಡ ಸರ್ವಮೂಲ ಗ್ರಂಥದಲ್ಲೇ ಸೇರ್ತದೆ ಇದು. ಆ ರೀತಿಯಾಗಿ ಒಂದು ಶ್ಲೋಕವನ್ನು ಬರೆದು, ಅದೇನು ಶ್ಲೋಕ ಅಂತ ಮುಂದೆ ಬರುತ್ತದೆ. ಆಚಾರ್ಯರು ಗಂಗೆಯಲ್ಲೇ ಬರೆದರು, ಹಾಗೆಂತ ನದಿಯಲ್ಲೇ ಬರೆದರು. ಮಧ್ವಃ ಬದರಿಕಾಶ್ರಮ ಪ್ರತಿ ಜಿಗಮಿಷು ಸನ್. ಮಧ್ವಾಚಾರ್ಯರಿಗೂ ಕೂಡ ಇಚ್ಛೆ ಬಂತು, ನಾನು ಉತ್ತರ ಬದರಿಗೆ ಹೋಗಿ ವೇದವ್ಯಾಸರ ಸೇವೆಯನ್ನು ಮಾಡಬೇಕು ಅಂತ. ಅದರಿಂದ ಮೌನಿತ್ವಾತ್, ಅವರು ಮೌನವ್ರತ ಮಾಡ್ತಾ ಇದ್ದದ್ರಿಂದ, ಶಿಷ್ಯೇಶು ದಯೆಯ, ಶಿಷ್ಯರ ಮೇಲೆ ಇದ್ದ ದಯೆಯಿಂದ ಪಾಪ ಅಷ್ಟು ಜನ ಬಂದಿದ್ದಾರೆ ಹಿಂಬಾಲಿಸಿಕೊಂಡು, ಇವ್ರನ್ನೆಲ್ಲ ಬಿಟ್ಟೇ ಹೋಗಬೇಕು. ಅದೇ ಹನುಮಂತ ದೇವರು ಸಮುದ್ರವನ್ನ ದಾಟಬೇಕಂದ್ರೆ ಕಪಿಗಳನ್ನೆಲ್ಲ ಒಂದು ದಡದಲ್ಲಿ ಬಿಟ್ಟೇ ಹೋಗುದು. ಅದೇ ತರ ಆಚಾರ್ಯರು ಅಷ್ಟೇ, ಶಿಷ್ಯರನ್ನೆಲ್ಲ ಗಂಗಾ ತೀರದಲ್ಲಿ ಬಿಟ್ಟು ಅವರು ಹೋಗ್ತಾರೆ, ಹೋಗಿ ಕೆಲಸ ಮುಗಿಸಿ ಬರ್ತಾರೆ ವಾಪಸ್. ಅದರಿಂದ ಶಿಷ್ಯರ ಮೇಲೆ ದಯೆಯಿಂದ ಹಿತೋಪದೇಶಾಯ ವಕ್ತವ್ಯಂ ಪ್ರಮೇಯಂ ಪತ್ರೆ ಅಲಿಖತ್. ಶಿಷ್ಯರಿಗೆ ಏನು ಹಿತೋಪದೇಶವನ್ನ ಹೇಳಬೇಕು ಅಂತ ಇದ್ರೋ ಆ ವಿಚಾರವನ್ನ, ಆ ವಿಷಯವನ್ನ ಒಂದು ಪತ್ರದಲ್ಲಿ, ಎಲೆಯಲ್ಲಿ ಬರೆದರು. ಹಾಗೆ ಅಂತ ಪತ್ರಮುಖೇನ ಸ್ವಾಭಿಪ್ರಾಯಂ ಜ್ಞಾಪಿತವಾನ್, ಪತ್ರಮುಖದಿಂದ ತಮ್ಮ ಅಭಿಪ್ರಾಯವನ್ನು ಶಿಷ್ಯರಿಗೆ ತಿಳಿಸಿದರು. ಹಾಗೆಂತ ಅದೇನದು ಹಿತೋಪದೇಶ ಎಂಬ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.